ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ರ ಜೊತೆ ಯಾವಾಗ ಹೇಗ್ ನಡ್ಕೊಳ್ತಾನೆ, ಹೇಗ್ ಮಾತಾಡ್ತಾನೆ ಅನ್ನೋದು ಎಲ್ರಿಗಿಂತ ಚೆನ್ನಾಗಿ ನನಗ್ ಗೊತ್ತು. ಒಪ್ಕೋತೀನಿ, ಅವನ್ಗೆ ತಪ್ಪು ಸರಿಗಳ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಹೋದ್ರು ಅವನ್ ಪರಿವಾರಕ್ಕೆ ಯಾವ್ದು ಒಳ್ಳೇದು ಅನ್ನೋದು ಅವನು ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅಪ್ಪ ಅಮ್ಮನ ಜೊತೆ ಬೆಳಿಬೇಕಾಗಿದ್ದ 9 ವರ್ಷದ ಮಗು ಒಂಟಿಯಾಗಿ ಅದೆಲ್ಲೋ ಯಾರು ಇಲ್ಲದೆ ಅನಾಥವಾಗಿ ಬೆಳೆದಿದ್ದು. ಇದಕ್ಕಿಂತ ಸಾಕ್ಷಿ ಬೇಕಾ ಅವನ್ ತಿಳುವಳಿಕೆಗೆ? ನಿಜ ಹೇಳ್ಬೇಕು ಅಂದ್ರೆ ಅವನಷ್ಟು ತಿಳುವಳಿಕೆ ಇರೋಂಥ ಹುಡುಗನ ನಾನು ಯಾರನ್ನು ನೋಡಿಲ್ಲ. ಅವನಿಗೆಷ್ಟು ತಾಳ್ಮೆ ಇದೆ ಅಂದ್ರೆ ಊರಿನ ಜನ ರಾಯರ್ ಮೇಲಿಟ್ಟಿರೋ ಗೌರವ ಕಡಿಮೆ ಆಗ್ಬಾರ್ದು ಅಂತ 18 ವರ್ಷ ಅಜ್ಞಾತವಾಸ ಅನುಭವಿಸ್ಬಿಟ್ಟ. 18 ವರ್ಷ ಅಜ್ಞಾತವಾಸ ಅನುಭವಿಸಿದವನಿಗೆ ಮುಂದೇನು ಹಾಗೆ ಇರೋದಿಕ್ಕೆ ಕಷ್ಟ ಏನೂ ಆಗಲ್ಲ ಬಿಡು. ಗುರುಗಳೇ, ಏನ್ ಮಾತಾಡ್ತಾ ಇದ್ದೀರಾ? ಇವತ್ತು ನಾನು ಹೇಳ್ತಾ ಇರೋ ಮಾತನ್ನ ನೀನ್ ಕೇಳಲೇಬೇಕು ದಾಮಿನಿ. ವಿಧಿ ಬರಹನ ತಿದ್ದೋದಿಕ್ ಹೋದ್ರೆ ಅದರ ಪರಿಣಾಮ ಭೀಕರವಾಗಿರುತ್ತೆ. ಎಚ್ಚರಿಕೆ ಇರಲಿ. ಹಣೆ ಬರಕ್ಕೆ ವಿಧಿ ಅನ್ನೋ ಪಟ್ಟ ಸರಿಯಲ್ಲ. ನನಗೆ ಕಾಲ ಕಾಯಿಸ್ಕೊಡೋ ಫಲದಲ್ಲಿ ನಂಬಿಕೆ ಜಾಸ್ತಿ. ಹಾಗಿದ್ರೆ ನನ್ನ ಮಗ ನನ್ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹೋಗೋದಕ್ಕೆ ನಾನು ಬಿಡೋದೂ ಇಲ್ಲ. ಅಪ್ಪಿ ತಪ್ಪಿ ಅಂತ ಸಮಯ ಏನಾದ್ರೂ ಬಂದ್ರೆ ಈ ದಾಮಿನಿ ಅದಕ್ಕೆ ತಲೆ ಕೊಡ್ತಾಳೆ. ಸ್ಟಾಪ್ ಇಟ್ ಭಕ್ತಿ, ನನ್ನ ಹಂಗೆಲ್ಲ ಕರಿಬೇಡ. ಅಯ್ಯೋ, ಸುಳ್ಳು ಹೇಳೋರ್ನ ಸುಳ್ಳ ಅಂತ ಕರೆದ್ಬಿಟ್ಟು ಇನ್ನೇನಂತ ಕರೆಯಕ್ಕಾಗತ್ತೆ? ಓಹ್, ಸತ್ಯ ಹರಿಶ್ಚಂದ್ರ ಅಂತ ಕರಿಬೇಕಾ? ನಾವಿಬ್ರು ಪರಿಚಯ ಆಗಿ ನೀನ್ ಇಲ್ಲಿಗ್ ಬಂದು ಅಷ್ಟೆಲ್ಲ ಆಗ್ತಿದ್ರು ನೀನ್ ನನಗೆ ಸುಳ್ಳು ಹೇಳ್ಕೊಂಡೆ ಬಂದಿದ್ಯಾ ಅಂದ್ಮೇಲೆ ನಿನ್ನ ಮೋಸ್ಕಾರ ಅಂತ ಕರಿದಲೆ ಇನ್ನೇನಂತ ಕರಿಬೇಕು ಹೇಳು? ಅದೆಷ್ಟು ಸರಳವಾಗಿ ನೀನೇ ಆದಿತ್ಯ ಅಂತ ಅರ್ಥ ಮಾಡಿಸ್ಬಿಟ್ಟಿಯಲ್ಲೋ. ನಿನಗ್ ಗೊತ್ತು ನಾನೇ ಸತ್ಯನ ಮುಚ್ಚಿಡ್ಬೇಕಾಗ್ ಬಂತು ಅಂತ. ಆಗಿನ್ ಕತೆ ಬಿಡು. ನೀನ್ ಇಲ್ಲಿಗ್ ಬಂದ್ಮೇಲೆ ಒಂದ್ಸರಿನಾದ್ರೂ ನಾನ್ ತಪ್ಪು ಮಾಡ್ತಿದ್ದೀನಿ, ಇವಳ ನಂಬಿಕೆಗೆ ಮೋಸ ಮಾಡ್ತಿದ್ದೀನಿ, ಇವಳ ಹತ್ರ ನಿಜ ಹೇಳ್ಬೇಕು ಅಂತ ಅನಿಸ್ಲೇ ಇಲ್ವಾ? ನನಗೆ ಹೇಳ್ತಿದ್ದೆ ಮಾತಾಡ್ಬೇಕಾದ್ರೆ ಮೌನವಾಗಿರ್ತೀಯ ಅಂತ. ಇವಾಗ ನೀನ್ ಏನ್ ಮಾಡ್ತಿದ್ಯಾ? ಆ ಶಾಂತರಾಮ ಊರಿನ ಜನನೆಲ್ಲ ಕರ್ಕೊಂಡ್ ಬಂದು ನೀನೇ ಅಗಸ್ತ್ಯ ಅಂತ ಅಷ್ಟೊಂದು ವಾದ ಮಾಡ್ಬೇಕಾದ್ರೂ ಆದಿತ್ಯನ್ ತರಾನೇ ನಿಂತಿದ್ದೆ. ಆಗ್ಲೂ ಸತ್ಯ ಹೇಳಿಲ್ವಲ್ಲ ನೀನು? ನಿಜವಾಗ್ಲೂ ನನ್ ಪೆದ್ದಿ, ನನಗ್ ಬುದ್ಧಿನೇ ಇಲ್ಲ. ನೀನ್ ಅಗಸ್ತ್ಯನೇ ಆಗಿದ್ರು ಆದಿತ್ಯನೇ ಆಗಿದ್ರು ನಿನ್ನ ನನ್ ಫ್ರೆಂಡ್ ಅನ್ಕೊಂಡೇ ಇದ್ದೆ, ಇದೀನಿ. ಆದ್ರೆ ನೀನ್ ಮಾತ್ರ ನನ್ನ ಇಲ್ಲಿ ತನಕನೂ ಪರಿಚಯನೇ ಇಲ್ದಿರೋಳ್ ತರ ನಡ್ಸ್ಕೊಂಡ್ ಬಂದ್ಬಿಟ್ಟೆ ಅಲ್ವಾ? ನೀನ್ ಯಾಕೋ ಬೇಜಾರ್ ಮಾಡ್ಕೋತಿದ್ಯಾ? ಬೇಜಾರ್ ಮಾಡ್ಕೋಬೇಕಾಗಿರೋದು ನಾನು. ನೀನ್ ಹೇಳಿದ ಸುಳ್ಳ ಒಂದು ಕ್ಷಣನ ಯೋಚನೆ ಮಾಡ್ದಲ್ಲಿ ಒಪ್ಕೊಂಡ್ಬಿಟ್ನಲ್ಲ. ತಪ್ಪು ನಂದು, ನಿಂದಲ್ಲ. ಆದಿತ್ಯ ಒಳ್ಳೆ ಹುಡುಗ. ಮತ್ತೆ ಆದಿತ್ಯ ಅದೇನೋ ಅಗ್ರಿಕಲ್ಚರ್ ವ್ಯಾಪಾರ ಅಂತ ಹೇಳ್ದಂಗ್ ನೆನ್ಪಿತ್ತು. ಯಾವ ಕಂಪನಿನಲ್ಲಮ್ಮ ಅವ್ನ್ ಕೆಲ್ಸ ಮಾಡ್ತಾ ಇರೋದು? ಕಂಪನಿನ
ಯಾಕೆ ಅವ್ನ್ ನಿಂಗ್ ಹೇಳಿಲ್ವಾ? ಹೇಳ್ದೇ ಇರೋಕೆ ಹೇಗ್ ಸಾಧ್ಯ ಚಿಕ್ಕಮ್ಮ? ಆದಿತ್ಯ ಇವಳಿಗೆ ಅಣ್ಣನ್ ತರನೇ ಅಲ್ವಾ? ಅಣ್ಣನ್ ತರ ಏನೋ ಅಣ್ಣನೇ. ನೀನ್ ಹೇಳಮ್ಮ ಅಮೃತ. ಅದು ಜಯನಗರಲ್ಲಿ RR ಎಕ್ಸ್ಪೋರ್ಟ್ಸ್ ಅಂತ ಇದೆ, ಅದು ಅವನ್ ಕಂಪನಿ. ಮತ್ತೆ ಸಾಕು ಬಿಡಿ ಚಿಕ್ಕಮ್ಮ, ಮತ್ತೆ ಮತ್ತೆ ಅನ್ಕೊಂಡು. ಪಾಪ ಬಂದಾಗಿಂದ ಅದೆಷ್ಟು ಪ್ರಶ್ನೆ ಕೇಳ್ತಾನೆ ಇದ್ದೀರಾ? ಸದ್ಯ ಬಚಾವಾದೆ. ಇವ್ರು ಯಾಕೆ ಇಷ್ಟೊಂದು ಅಣ್ಣನ ಬಗ್ಗೆ ವಿಚಾರಿಸ್ತಿದ್ದಾರೆ? ಅನುಮಾನ ಏನಾದ್ರೂ ಬಂದಿದ್ಯಾ? ಸಾರಿ ಕಣಮ್ಮ, ನಾನ್ ಸ್ವಲ್ಪ ಪ್ರಶ್ನೆ ಕೇಳೋದ್ ಜಾಸ್ತಿ. ಹಾಗೇನಿಲ್ಲ ಆಂಟಿ. ನಾನು ಕೊಟ್ಟಿದ್ ನೋಟ್ಸ್ನ ಪ್ರತೀಕ್ ನಿಮ್ಗೆ ಕೊಟ್ನಾ? ಹಾ, ನನ್ ರೂಮಲ್ಲಿ ಇಟ್ಟಿದ್ದೀನಿ. ಅದ್ರಲ್ಲೇನಾದ್ರೂ ನೋಡಿದ್ರಾ? ಏನ್ ಅನ್ನಿಸ್ತು? ಅಂದ್ರೆ ಪೇಜಸ್ ಮಿಸ್ ಆಗಿರೋದು, ನಾನು ಇಂಪಾರ್ಟೆಂಟ್ ಮಾರ್ಕ್ ಅಂತ ಟಿಕ್ ಮಾಡಿರೋದು, ಅದೇನಾದ್ರೂ ನೋಡಿದ್ರಾ ಅಂತ. ಅದು ನನ್ನ ಹಳೆ ನೋಟ್ಸು. ನಾನೇನ್ ಅದನ್ನ ಯೂಸ್ ಮಾಡಲ್ಲ, ನೀವೇ ಇಟ್ಕೋಬೋದಿತ್ತು. ಸಾಧ್ಯವಾದಷ್ಟು ಅಂದ್ರೆ ನೀನ್ ಸ್ವಲ್ಪ ಬಿಡುವಿದ್ದಾಗೆಲ್ಲ ಶ್ರವಣಂಗ್ ಪಾಠ ಹೇಳ್ಕೊಡಮ್ಮ. ಈ ಸಲನಾದ್ರೂ ಅವ್ನ್ ಪಾಸ್ ಆಗ್ಲಿ. ಆಯ್ತು ಆಂಟಿ. ನನ್ನ ಇಲ್ಲೇ ಬಿಟ್ಬಿಡಿ, ನಾನು ಇಲ್ಲಿಂದಾನೇ ಹೋಗ್ತೀನಿ. ಇಲ್ಲ. ಹಾ, ಸರಿನಮ್ಮ, ಹುಷಾರು. ಥ್ಯಾಂಕ್ ಯು ಶ್ರೀಕಾಂತ್ ಅಣ್ಣ. ಪರವಾಗಿಲ್ಲ. ಈ ತರ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಕಾಲ್ ಮಾಡು. ನಂಬರ್ ಇದೆ ತಾನೆ? ಹಾ ಸರಿ ಅಣ್ಣ. ಏಯ್, ನೀನೆಲ್ಲ ಹೋಗ್ತಿದ್ಯಾ? ಅಲ್ಲಲ್ಲ, ಅವ್ರನ್ನ ಬಿಟ್ಟು ಬರಕ್ಕೆ ಅಲ್ಲ, ನಮ್ ಜವಾಬ್ದಾರಿ ಅಲ್ವಾ ಮನೆಗೆ ಸೇರ್ಸೋದು. ಸರಿ, ನೀವು ಹೋಗಿರಿ, ನಾನು ಬರ್ತೀನಿ. ಸರಿ, ಫೀಸ್ ಕಟ್ಟೋದು ಮರಿಬೇಡ. ಬಾಯ್ ಬಾಯ್. ಈಗ ನನ್ನ ಮಾತು ನಿಂಗೆ ಕೋಪ ಬರೋವಾಗ ಮಾಡ್ತಿರ್ಬೋದು, ಆದ್ರೆ ಇದೇ ಸತ್ಯ ದಾಮಿನಿ. ನಿನ್ನ ಮಗನ ಮೇಲಿರೋ ಪ್ರೀತಿಯಿಂದ ನಿನ್ನ ಕಣ್ಣು ಮಾತ್ರ ಅಲ್ಲ, ನಿನ್ನ ಮನಸ್ಸು ಕುರುಡಾಗಿದೆ. ಇನ್ನು ಸತ್ಯ ದರ್ಶನ ಹೇಗ್ತಾನೆ ಆಗತ್ತೆ? ಈ ಮಗನ್ ಪ್ರೀತಿ ಮುಂದೆ ನೀನ್ ಸೋತ್ರೆ ಇಷ್ಟು ವರ್ಷ ನೀ ಕಟ್ಟಿದ ಸಾಮ್ರಾಜ್ಯ ನಾಶ ಆಗತ್ತೆ, ನೆನ್ಪಿಟ್ಕೋ. ಅಗಸ್ತ್ಯ ನಿನಗೆ, ನಿನ್ ಮನೆಗೆ, ನಿನ್ ಮನೆಯವ್ರ ಪಾಲಿಗೆ ಯಾವತ್ತೂ ಶಾಪವಾಗಿರ್ತಾನೆ.